ನೋಡಿ ಈ ಥರ ಶಬ್ದ ಬರಬೇಕು ಒಗ್ಗರಣೆ ಹಾಕಿದಾಗ, ಆವಾಗ ಸಾಂಬಾರು ತುಂಬ ಟೇಸ್ಟಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನಾನು ಅಡುಗೆ ಮನೆಗೆ ಬಂದೆ. ಈಗ ತಾನೇ ಅಡುಗೆ ಮಾಡೋಣ ಅಂತ ಹೇಳಿ ಟೈಮ್ ಆಗಿದೆ, 12 ಗಂಟೆ ಆಗೋಗಿದೆ. ಅಡುಗೆ ಎಲ್ಲ ಮಾಡಬೇಕು ಇವಾಗ. ಏನು ಸಾಂಬಾರು ಮಾಡೋಣ ನೋಡಿ. ಪ್ರತಿನಿತ್ಯ ಗೃಹಿಣಿಯರಿಗೆ ಇರೋದೇ ಒಂದೇ ಒಂದು ಕ್ವಶನ್ ಮಾರ್ಕ್, ಅಂದರೆ ಏನು ತಿಂಡಿ ಮಾಡಲಿ, ಏನು ಸಾಂಬಾರು ಮಾಡಲಿ ಅಂತ. ಇವತ್ತು ನಾನು ಗಟ್ಟಿ ಸೊಪ್ಪನ್ನು ಮಾಡ್ತಾಯಿದ್ದೀನಿ. ತುಂಬ ಪುರಾತನ ಕಾಲದಂತಹ ಒಂದು ಸಾಂಬಾರು ಅದು. ಬಹಳ ಕಾಲದಿಂದನೂ ಈ ಗಟ್ಟಿ ಸೊಪ್ಪನ್ನು ಮಾಡ್ಕೊಂಡು ಬರ್ತಾರೆ. ಅದು ಊಟಕ್ಕೆ ಮಾತ್ರ ಅಲ್ಲ, ಚಪಾತಿ ಇರಲಿ, ರೊಟ್ಟಿ ಇರಲಿ, ಯಾವುದಕ್ಕಾದರೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಹೊಂದ್ಕೊಳ್ಳುವಂತಹ ಒಂದು ಸಾಂಬಾರು ಅಂತಲೇ ಹೇಳ್ಬೋದು. ಗಟ್ಟಿ ಸಾಂಬಾರು ಅಂದರೆ ಗಟ್ಟಿ ಸೊಪ್ಪು ಅಂತ, ಸೊಪ್ಪಿನಲ್ಲಿ ಮಾಡುವಂತಹ ಸಾಂಬಾರು ಇದು. ಇದನ್ನು ನನ್ನ ಅಜ್ಜಿ ಮನೆಗೆ ಹೋದಾಗೆಲ್ಲ ತಿಂತಾಯಿದ್ದೆ ನಾನು, ಗಟ್ಟಿ ಸೊಪ್ಪು ಅಂತ ಹೇಳಿ. ಆದರೆ ಅವರು ಅದನ್ನು ಕಡಲೆಬೇಳೆ ಹಾಕಿ ಕೂಡ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಾಯಿತ್ತು. ಆ ಟೇಸ್ಟ್ ಇನ್ನೂ ಮರ್ತಿಲ್ಲ ನಾನು. ಆದರೆ ನಾನಿವತ್ತು ಕೆಲವು 1-2-3 ಬೇಳೆಗಳನ್ನು ಹಾಕಿಬಿಟ್ಟು ನಾನು ಮಾಡಿ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಗಟ್ಟಿ ಸೊಪ್ಪನ್ನು ಅಂತ ಹೇಳಿ ತೋರಿಸ್ತೀನಿ. ಬನ್ನಿ. ಅದಕ್ಕೆ ಎಲ್ಲ ರೀತಿಯ ಸೊಪ್ಪುಗಳು ಕೂಡ ಇದ್ದರೆ ತುಂಬಾ ಟೇಸ್ಟಾಗಿರುತ್ತೆ. ಬನ್ನಿ, ಯಾವ್ಯಾವ ರೀತಿ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ ನಾನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅವುಗಳನ್ನ ತೊಗೊಂಡು ಬಂದೆ ನಾನು. 1 ಕಟ್ಟಷ್ಟು ಮೆಂತ್ಯದ ಸೊಪ್ಪನ್ನು ತೊಗೊಂಡಿದ್ದೀನಿ. ಅಷ್ಟೇ ಅಲ್ಲ, ನೋಡಿ ಇದು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಎಲ್ಲ ಸೊಪ್ಪು ಮಿಕ್ಸಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ನೋಡಿ ಕಿಲ್ಕಿರೆ ಸೊಪ್ಪು. ಇದು ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಕಿಲ್ಕಿರೆ ಸೊಪ್ಪನ್ನು ತಿನ್ನಿ ಅಂತ, ಯಾಕೆಂದರೆ ಇದರಲ್ಲಿ ಮೆಡಿಸನ್ ವ್ಯಾಲ್ಯೂ ಇದೆ ಅಂತ ಹೇಳಿ. ಕಿಲ್ಕಿರೆ ಸೊಪ್ಪನ್ನು ತುಂಬ ಈಸಿಯಾಗಿ ನಾವು ಕಂಡುಹಿಡಿಬೋದು ಯಾವುದು ಅಂತ ಹೇಳಿ. ನಾನು ಪ್ರತಿ ಸಲ ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ತೊಗೊಂಡು ಬರ್ತೀನಿ. ನೋಡಿ, ಗೆಣ್ಣಿಗೂ ಕೂಡ ಎಲೆಗಳು ಈ ರೀತಿ ಇರುತ್ತೆ. ಕಂಡುಹಿಡಿಬೋದು, ಬೇಗ ಕಂಡುಹಿಡಿಬೋದು. ಒಂದು ಸಲ ನೋಡಿಕೊಂಡ್ರೆ ಸಾಕು. ಇದು ಕೀರೆ ಸೊಪ್ಪು ನೋಡಿ, ಕಟ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಬೇರಿರಲ್ಲ, ಬೇರು ಇಳ್ಕೊಂಡಿರುತ್ತೆ. ಮೇಲ್ಗಡೆಯಿಂದ ಕಟ್ ಮಾಡಿ ತೆಗೆದಿರ್ತಾರೆ ಇದನ್ನು, ಕೀರೆ ಸೊಪ್ಪನ್ನು. 2 ರೀತಿ ಕೀರೆ ಸೊಪ್ಪು ಬರುತ್ತೆ. ಕಾಡು ಕೀರೆ ಕೂಡ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಇದು ನೋಡಿ ಸಬ್ಸಿಗೆ ಸೊಪ್ಪು. ಇದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಹಾರ್ಮೋನ್ ಎಲ್ಲ ಬ್ಯಾಲೆನ್ಸ್ ಆಗಿಡುವಂತಹ ಕೆಲಸನ ಇದು ಮಾಡುತ್ತೆ. ತಾಯಿಂದರಿಗೂ ಕೊಟ್ಟರೆ ತುಂಬಾ ಒಳ್ಳೆಯದು. ನೋಡಿ, ಇವತ್ತು ನನ್ನದು ಸ್ಟ್ಯಾಂಡ್ ಕಟ್ಟಾಗಿದೆ, ಮೊನ್ನೆನೇ ಕಟ್ಟಾಯಿತು. ಈಗ ಒಂದೇ ಕೈಯಲ್ಲಿ ಮಾಡ್ಕೋಬೇಕು. ಇದು ಕೂಡ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನು 2 ಕಟ್ಟೆ ತೊಗೊಂಡು ಬಂದಿದ್ದೀನಿ ನಾನು. ಇಷ್ಟು ಸೊಪ್ಪನ್ನು ಹಾಕ್ಕೊಂಡು ನಾನು ಗಟ್ಟಿ ಸೊಪ್ಪನ್ನು ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಈ ಸೊಪ್ಪನ್ನೆಲ್ಲ ಫಸ್ಟು ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡು ಮತ್ತೆ ಆಮೇಲೆ ಸಿಗ್ತೀನಿ ಬೇಳೆಗಳೆಲ್ಲ ಹಾಕಬೇಕಾದ್ರೆ. ನೋಡಿ, ಸೊಪ್ಪೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಸ್ವಲ್ಪ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ, ಇವಾಗೆಲ್ಲ ಒಂದೊಂದಾಗಿ ಹಾಕ್ತೀನಿ. ಏನೇನು ಹಾಕ್ತೀನಿ ಅಂತೇಳಿ ಆರ್ಡರಾಗಿ ತೋರಿಸ್ಕೊಂಡು ಬರ್ತೀನಿ. ಇಷ್ಟು ಚಿಕ್ಕದಾಗಿ ಹೆಚ್ಚಿದ್ದೀನಿ ಸೊಪ್ಪನ್ನು, ಸಾಕು, ಇದು ಹೀಗೆ ಇರಲಿ. ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊನ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ. ಮಿಕ್ಸಿ ಮಾಡಿಕೊಂಡ್ರೆ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ. ನೋಡಿ, ಕಾಯನ್ನು ತುರಿದಿಟ್ಕೊಂಡಿದ್ದೀನಿ. 1 ಹೋಳಷ್ಟು ಕಾಯನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಇದು ಒಂದು ಸಲ ಮಾಡಿಬಿಟ್ರೆ ಊಟಕ್ಕೂ ಆಗುತ್ತೆ, ರೊಟ್ಟಿಗೂ ಆಗುತ್ತೆ. ಬೆಳಗ್ಗೆಗೆ 2 ಟೈಮ್ಗೆ ಇದನ್ನು ನಾನು ಬಳಸ್ಕೊಳ್ತೀನಿ. 3 ಜನಕ್ಕೆ ಇದನ್ನು ಮಾಡಿಕೊಂಡ್ರೆ ನಾವು 2 ಟೈಮ್ಗೆ ಬಳಸ್ಕೊಳ್ಬೋದು. ಇವಾಗ ಈ ಕಾಯಿ ತುರಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇನ್ನೇನು ಹಾಕಲ್ಲ, ಇದೆರಡೇ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ಇವಾಗ ನೋಡಿ, ಬೇಳೆಗಳನ್ನು ಹಾಕ್ಕೊಂಡು ಹೋಗ್ತೀನಿ. ಇದು ತೊಗರಿಬೇಳೆ ನೋಡಿ, ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ತೊಗೊಳ್ಳಿ. ಇದು ಸ್ವಲ್ಪ ಕಡಲೆಬೇಳೆ,
ನೋಡಿ ಮಸೂರ್ ದಾಲ್ ಇದು. ಗಡ್ ಸೊಪ್ಪು ಮಾಡುವಾಗ ಇಷ್ಟೆಲ್ಲ ಬೇಳೆಗಳನ್ನು ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ. ಇದಕ್ಕೆ ಇನ್ನು ಮುಖ್ಯವಾದ ಒಂದು ಕಾಳನ್ನು ಹಾಕ್ತೀನಿ, ಬೇಳೆನ ಹಾಕ್ತಾಯಿಲ್ಲ, ಹೆಸ್ರು ಕಾಳು ಹಾಕ್ತೀನಿ. ನಾನು ಒಂದು ಸಲ ತೊಗರಿಬೇಳೆ ಸಾಂಬಾರು ಮಾಡುವಾಗಲೂ ಅಷ್ಟೇ ಅದಕ್ಕೊಂದು ಸ್ವಲ್ಪ ಹೆಸ್ರು ಕಾಳು ಹಾಕ್ಬಿಟ್ಟು ಮಾಡ್ತೀನಿ. ತುಂಬಾ ಒಳ್ಳೆಯದು ಹೆಸ್ರು ಕಾಳು, ಪ್ರತಿದಿನ ಒಂದು ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಕೊಡ್ತಾಯಿದ್ರಿ ಅಂತ ಹೇಳಿ. ವಿಟಮಿನ್ ಎ ಮತ್ತು ಸಿ ತುಂಬ ಇರೋದ್ರಿಂದ ತುಂಬಾ ಒಳ್ಳೆಯದು, ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಹೆಸರು ಕಾಳು. ಅದರಿಂದ ತೊಗರಿಬೇಳೆ ಸಾಂಬಾರು ಮಾಡಬೇಕಾದ್ರೆ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅವಾಗವಾಗ ನಾನು. ಇವಾಗ ಇದಿಷ್ಟು ತೊಳ್ಕೊಳ್ಳೋಣ. ಕಾಳು ಬೇಳೆಗಳನ್ನ ಚೆನ್ನಾಗಿ ತೊಳಿಬೇಕು. ಒಂದು 3 ಸಲ ಆದರೂ ಕೂಡ ಕ್ಲೀನಾಗಿ ತೊಳ್ಕೊಬೇಕು. ಏಕೆಂದರೆ ಹೊರಗಡೆಯಿಂದ ತರೋದಾಗಿದ್ದರಿಂದ ತುಂಬಾ ನೋಡಿ ಬೇಳೆನೆಲ್ಲ ಈ ಥರ ತೊಳೆದಿಟ್ಕೊಂಡಿದ್ದೀನಲ್ಲ. ಇವಾಗ ಇದಕ್ಕೆ ನಾನು ಸೊಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ ಸೊಪ್ಪು ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನಿಮಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಮತ್ತು ಟೊಮೆಟೊನ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಅಷ್ಟೆಲ್ಲ ಇದಕ್ಕೆ ಯಾವ ರೀತಿ ನಿಮ್ಮ ಮನೇಲಿ ಸಾಂಬಾರು ಪುಡಿ ಮಾಡಿಟ್ಕೊಂಡಿರ್ತೀರ ಅದನ್ನೇ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ತಾರೆ, ಒಣಮೆಣಸಿನ್ಕಾಯಿ ಹಾಕ್ತಾರೆ ಖಾರಕ್ಕೆ. ಎಲ್ಲದಕ್ಕಿಂತ ಇದೇ ಒಳ್ಳೆಯದು, ಯಾಕೆಂದರೆ ಇದರಲ್ಲಿ ಧನಿಯಾ ಜೀರಿಗೆ ಎಲ್ಲ ಮಿಕ್ಸ್ ಆಗಿರುತ್ತೆ. ನಾನು ಖಾರದ ಪುಡಿ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ನೋಡಿ. 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ತುಂಬ ಎಲ್ಲ ಹಾಕಿರೋದ್ರಿಂದ ಬೇಳೆ ಕಾಳು ಎಲ್ಲ ಖಾರಕ್ಕೆ ಇಷ್ಟು ಬೇಕಾಗುತ್ತೆ ಖಾರದ ಪುಡಿ ಅಂಥೇಳಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಬೇಯೋದಕ್ಕೆ ನೀರು ಹಾಕೋಣ. ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಗಡ್ಸೊಪ್ಪು ರೆಡಿ ಆಯಿತು ಅಂತ. ನೋಡಿ ಇಷ್ಟು ನೀರು ಸಾಕು. ಇವಾಗ ನಾನು ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಇಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟೇ. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ. ಚೆನ್ನಾಗೀಗ ಕಲಿಸ್ಕೋಬೇಕು. ಬೇಳೆ ಎಲ್ಲ ಕೆಳಗಡೆ ಎಲ್ಲ ಇದೆಯಲ್ಲ ಅದನ್ನು ಹಾಗೆ ಬಿಟ್ಬಿಡೋಣ, ಏಕೆಂದರೆ ಬೆಂದ್ಕೊಳ್ಳಿ ಅದು ಚೆನ್ನಾಗಿ. ಸಾಕು. ಇವಾಗ ಇದನ್ನು ಒಂದು 3 ಸಲ ಕೂಗಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ. ಗಟ್ಟಿ ಸೊಪ್ಪು ರೆಡಿ ಆಯಿತು. ಸೊಪ್ಪು ಗಟ್ಟಿ ಸೊಪ್ಪು ಏನಾದರೂ ಹೇಳ್ಬೋದು. ತುಂಬ ಮನೆಯೆಲ್ಲ ಗಮ್ಮಂತ ಇದೆ. ಇವಾಗ ಇದಕ್ಕೆ ನಾನು ಒಂದು ಒಗ್ಗರಣೆನ ಹಾಕ್ಕೊಳ್ತೀನಿ. ಇನ್ನೂ ಗಟ್ಟಿ ಆಗುತ್ತೆ ಇದು. ಯಾವುದೇ ಸಾಂಬಾರಾದರೂ ಅಷ್ಟೇ ಬಿಸಿ ಎಲ್ಲ ಹೋದ್ಮೇಲೆ ತುಂಬಾ ಗಟ್ಟಿಯಾಗುತ್ತೆ ನೋಡಿ. ಇವಾಗ ಇದು ಅನ್ನ, ಮುದ್ದೆ, ಚಪಾತಿ ಯಾವುದಾದ್ರೂ ಇರಲಿ ಎಲ್ಲದಕ್ಕೂ ಕೂಡ ಇದು ಹೊಂದ್ಕೊಳ್ಳುತ್ತೆ. ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಬನ್ನಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಏನು ಹಾಕೋದು ಬೇಡ, ಬರೀ ಸಿಂಪಲ್ಲಾಗಿ ಒಂದು ಜೀರಿಗೆ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಮಾಡಿದರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಗಮ್ ಅನ್ನುತ್ತೆ.
ನೋಡಿ ಈ ಥರ ಶಬ್ದ ಬರಬೇಕು ಒಗ್ಗರಣೆ ಹಾಕಿದಾಗ, ಆವಾಗ ಸಾಂಬಾರು ತುಂಬ ಟೇಸ್ಟಾಗುತ್ತೆ. ನೋಡಿ ಗಟ್ಟಿ ಬರ್ತಾ ಇದೆ. ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕಿ ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ಸಾಂಬಾರು ತುಂಬಾ ಟೇಸ್ಟಾಗಿ ಅನಿಸುತ್ತೆ. ನೋಡಿ ಬಿಸಿ ಅನ್ನಕ್ಕೆ ಗಟ್ಟಿ ಸೊಪ್ಪು ಸಾಂಬಾರು ತುಂಬಾ ಘಮ್ ಅಂತ ಇದೆ. ಮಾತ್ರ ನೀವೊಂದ್ಸಲ ಟ್ರೈ ಮಾಡಿ. ಎಲ್ಲ ಕಾಳು ಬೇಳೆಗಳು ಕೂಡ ಇದರಲ್ಲಿ ಸೇರಿರುತ್ತೆ. ಚಪಾತಿಗೆ ಒಂದ್ಸಲ ಬೆಳಗ್ಗೆ ನೀವು ಮಾಡಿಕೊಂಡ್ರೆ ಚಪಾತಿಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ. ಏನೇ ತಿಂಡಿ ಮಾಡಿ, ಯಾವುದೇ ರೊಟ್ಟಿ ಮಾಡಿ, ಪೂರಿ ಮಾಡಿ, ಎಲ್ಲದಕ್ಕೂ ಇದು ತುಂಬಾ ಒಳ್ಳೆಯ ಕಾಂಬಿನೇಷನು. ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊಪ್ಪು ತರುವಾಗ ಮಾತ್ರ ನೋಡ್ಕೊಂಡು ತೊಗೊಂಡು ಬನ್ನಿ. ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಹಾಕಿ ಇಡ್ತಾ ಇರ್ತಾರೆ. ಆ ಥರ ಸೊಪ್ಪನ್ನು ತರಬೇಡಿ. ಯಾಕಂದರೆ ಅವರು ಸೊಪ್ಪು ಬಾಡದೇ ಇರೋದಕ್ಕೆ ಒಂದು ಕೆಮಿಕಲ್ಸ್ ನೀರನ್ನು ಹಾಕ್ತಾರಂತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದರೆ, ಅಂಥ ಕಡೆ ನಾನು ಸೊಪ್ಪನ್ನು ತರಲ್ಲ. ಬೆಳಗ್ಗೆ 6 ಗಂಟೆಗೆ ಸೊಪ್ಪು ಬಂದಿರುತ್ತೆ, 11 ಗಂಟೆ ಅಷ್ಟೊತ್ತಿಗೆ ಅವ್ರ ಹತ್ರ ಸೊಪ್ಪು ಇರಲ್ಲ. ಆ ರೀತಿ ಖರ್ಚಾಗೋಗುತ್ತೆ. ನಾನು ಅಲ್ಲಿ ನೋಡಿ ನಾನು ಬೆಳಗ್ಗೆನೇ ಹೋಗ್ಬಿಟ್ಟು ಫ್ರೆಶ್ ಆಗಿ ಬರುತ್ತಲ್ಲ ಆ ಸೊಪ್ಪನ್ನು ತಗೊಂಬಂದು ಇಟ್ಕೊಂಡು ನಾನು ಸಾಂಬಾರನ್ನು ಮಾಡ್ತೀನಿ. ಸೊಪ್ಪು ತರುವಾಗ ಇದೊಂದನ್ನು ಪಾಲಿಸಿ. ನೀರು ಹಾಕ್ತಾ ಇರ್ತಾರೆ, ಒಂದು ಬಾಟ್ಲಲ್ಲಿ ಇಟ್ಕೊಂಡು ಹಾಕ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಅದು ಕೆಮಿಕಲ್ಸ್ ನೀರು ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಅದು ಮನೆಗೆ ತಂದು ಒಂದು ಸ್ವಲ್ಪ ಹೊತ್ತಿಗೆ ಸೊಪ್ಪೆಲ್ಲ ಬಾಡಿ ಹೋಗುತ್ತೆ. ಆ ಥರ ಸೊಪ್ಪನ್ನು ನಾನು ಯಾವತ್ತೂ ತರಲ್ಲ. ನಾನೇನು ತರೋ ಅಂಥದ್ದಿದ್ರೆ ಬೆಳಗ್ಗೆ ಅಷ್ಟು ಖಾಲಿ ಆಗಿಬಿಡ್ಬೇಕು. ಆ ಥರ ಅಂಗಡಿಗಳು ಕೂಡ ಇದೆ. ಫ್ರೆಶನ್ನು ನೋಡಿಕೊಂಡು ಜನ ಎಲ್ಲ ಬಂದು ಬೆಳಗ್ಗೆನೇ ತೊಗೊಂಡ್ಬಿಡ್ತಾರೆ. ಅಂಥ ಕಡೆ ಸೊಪ್ಪನ್ನು ನೋಡಿ ತೊಗೊಂಡು ಬನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಕಾಮೆಂಟ್ ಮಾಡಬೇಕು. ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.